ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಹೊಸ ಹೊಸ ಜಾಬ್ ಅಪ್ಡೇಟ್ಸ್ ಬಂದಾವೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ನೀವು ಡಿಗ್ರಿ ಮಾಡಿರ್ಬೋದು ಅಥವಾ 10th ಮಾಡಿರ್ಬೋದು ಅಥವಾ PUC ಮಾಡಿರ್ಬೋದು. ಯಾವುದೇ ಇದ್ರೂ ಕೂಡ ವೇರಿಯಸ್ ಸೆಕ್ಟರ್ಸಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮುಖಾಂತರ ಜಾಬ್ಗಳು ಬರ್ತಾ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಬರೀ ಸರ್ ನಮಗೆ KS KPSC ಮೇಲೆ ಸಾಕಷ್ಟು ಫೋಕಸ್ ಮಾಡ್ತಾರೆ. ಓಕೆ, ಅದಷ್ಟೇ ಅಲ್ಲದೆ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಸಾಕಷ್ಟು ಗೌರ್ಮೆಂಟ್ ಮುಖಾಂತರ ಜಾಬ್ ಕರೀತಿರ್ತಾರೆ. ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಚಾನ್ಸ್ ಒಂದು ಒಳ್ಳೆ ಅಪರ್ಚುನಿಟಿ ಇರುತ್ತೆ. ಇವಾಗಲೇ ಗ್ರ್ಯಾಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ವರ್ಷ ಮತ್ತೆ ಕಾಂಪಿಟೇಷನ್ ಹೈ ಆಗುತ್ತೆ, ಮತ್ತೆ ಅದೇ ರೀತಿ ನಿಮಗೆ ಕೂಡ ಬೇಜಾರಾಗುತ್ತೆ ಜಾಬ್ ಸಿಗ್ಲಿಲ್ಲ ಅಂತ. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ರು, ಸರ್ ನಿಜನಾ SDFD ಅಂತ ಕೇಳಿದ್ರು. ನೋಡಿ ವಿದ್ಯಾರ್ಥಿಗಳು 100% ನಿಜ. ಓಕೆ, ಏನಪ್ಪಾ ಅಂದ್ರೆ ನೀವು ಕೂಡ ಗೂಗಲಲ್ಲಿ ಹೋಗ್ಬಿಟ್ಟು KEA ಅಂತ ಟೈಪ್ ಮಾಡಿ. ಓಕೆ, ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ಆ ನಂತರ ನಿಮಗೆ ಫ್ಲಾಶ್ ನ್ಯೂಸ್ ಅಂತ ಈ ಒಂದು ಐಕಾನ್ ಕಾಣುತ್ತೆ. ಇಲ್ಲಿ ನಿಮಗೆ ಅಪ್ಕಮಿಂಗ್ 4th ಎಕ್ಸಾಮಿನೇಷನ್ 2025 ಅಂತ ಒಂದು ಲಿಂಕ್ ಕಾಣುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಓಕೆ, ಅಲ್ಲಿ ನಿಮಗೆ SDFD ಸಂಬಂಧಪಟ್ಟಂತೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಮಾಡಿದ್ದಾರೆ. ಓಕೆ, ಅಷ್ಟೇ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಲಿಂಕ್ ಇನ್ನೂರು ಕೊಟ್ಟಿಲ್ಲ, ಆದಷ್ಟು ಬೇಗನೆ ಕೊಡ್ತಾರೆ. ಆಯ್ತಾ, ವೇಟ್ ಮಾಡ್ತಾ ಇರಿ. ಇವಾಗ ಬೇರೆ ಬೇರೆ ಜಾಬ್ ಯಾವ್ಯಾವ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಡಿಗ್ರಿ ಮಾಡಿದ್ರೆ ಇವನ್ 10th ಮಾಡಿದ್ರೆ ಆಸ್ ವೆಲ್ PUC ಮಾಡಿದ್ರೆ ಈ ಕೆಲವೊಂದು 5 ಜಾಬ್ ಇದಾವೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನೋಡಿ ವಿದ್ಯಾರ್ಥಿಗಳಿಗೆ ಭಾರತ್ ಪೆಟ್ರೋಲಿಯಂ ಅಂದ್ರೆ BPCL ಮುಖಾಂತರ ಜಾಬ್ಗಳು ನಿಮಗೆ ರೆಡಿ ಇದಾವೆ. ನಿಮಗೆ ಇದ್ರ ನೋಟಿಫಿಕೇಶನ್ ಅನ್ನು ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತೇನೆ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಬೆಂಗಳೂರು ಮುಖಾಂತರ ಇದೆ. ಇದು ಕೂಡ ನೀವು ಡಿಗ್ರಿ ಮಾಡಿದ್ರೆ ಇದಕ್ಕೆ ಅಪ್ಲೈ ಮಾಡಿ. ಇಲ್ಲಪ್ಪ ಸರ್ ನಾವು 10th 12th ಮಾಡಿದ್ದೇನೆ ಅಂತಂದ್ರೆ ರೀಸೆಂಟ್ಲಿ ಅಂಗನವಾಡಿ ಮುಖಾಂತರ ನಿಮಗೆ ಒಂದು ಹೆಲ್ಪರ್ ಹುದ್ದೆಗೆ ಕರೆದಿದ್ದಾರೆ, ಆಸ್ ವೆಲ್ ಆಸ್ ಟೀಚರ್ ಹುದ್ದೆ ಕೂಡ ಕರೆದಿದ್ದಾರೆ. ಓಕೆ, ಇದ್ರ ನೋಟಿಫಿಕೇಶನ್ ಕೂಡ ನಿಮಗೆ ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಆ ನಂತರ ವಿದ್ಯಾರ್ಥಿಗಳು ನಿಮಗೆ ಮೆಕಾನ್ ಲಿಮಿಟೆಡ್ ಮುಖಾಂತರ ಕೂಡ ನಿಮಗೆ ಒಂದು ಜಾಬ್ ಅಪರ್ಚುನಿಟಿ ಬಂದಿದೆ. ಇದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ. ನೀವು BE ಮಾಡಿದ್ರೆ ಅಥವಾ ನೀವು ಯಾವುದೇ ಒಂದು ಡಿಗ್ರಿ ಮಾಡಿದ್ರೆ ಯು ಕ್ಯಾನ್ ಎಲಿಜಿಬಲ್. ಓಕೆ, ನೆಕ್ಸ್ಟ್ ನಿಮಗೆ ಬೇಸ್ಡ್ ಆನ್ 10th and 12th ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಮುಖಾಂತರ ಕೂಡ ಜಾಬ್ ಇದೆ. ಇದರ PDF ನಾನು ನಿಮಗೆ ವಾಟ್ಸಪ್ಗೆ ಶೇರ್ ಮಾಡ್ತೀನಿ. ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ಬೇರೆ ಸೆಕ್ಟರ್ ಮುಖಾಂತರ ಜಾಬ್ಗಳು ಪ್ರತಿ ವರ್ಷ ಕರಿತಾನೆ ಇರ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಸಾಕಷ್ಟು ಜಾಬ್ಗಳು ಬರ್ತಾನೆ ಇರುತ್ತೆ. ತಪ್ಪದೆ ಎಲ್ಲ ಜಾಬ್ಗೆ ಅಪ್ಲೈ ಮಾಡಿ, ಒಂದಾದ್ರೂ ಒಂದು ನಿಮಗೆ ಜಾಬ್ 100% ಸಿಗುತ್ತೆ. ಓಕೆ, ಕೆಲವೊಂದು ಜಾಬ್ ಬಂದ್ಬಿಟ್ಟು ಅಮೌಂಟ್ ಇರುತ್ತೆ. ಅದು ನಿಮ್ಗೆ ಅಮೌಂಟ್ ಇನ್ ಕೇಸ್ ನಿಮ್ಗೆ ಎಲಿಜಿಬಿಲಿಟಿ ಎಲ್ಲ ಸೂಟ್ ಆಗುತ್ತಪ್ಪ ಅಂದ್ರೆ ಅಮೌಂಟ್ ಇದ್ರೂ ಕೂಡ ಒಂದು 500 ಅಥವಾ 700 ಈ ರೀತಿ ಇದ್ರೆ ನೀವು ಪೇ ಮಾಡಿ ಟ್ರೈ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ, ಒಂದು ಹೆಜ್ಜೆ ಮುಂದಿಟ್ರೆ ಸಾಕು, ಅಮೌಂಟ್ ಎಲ್ಲ ನಿಮ್ಮೆಲ್ಲ ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ರೆ ನಿಮ್ಮನ್ನೇ ಸೆಲೆಕ್ಷನ್ ಮಾಡ್ತಾರೆ. ಓಕೆ, ಹಂಗಿರುತ್ತೆ. ಎಲ್ಲ ಜಾಬ್ಗಳು ಬರ್ತಾ ಇರುತ್ತೆ, ಡೋಂಟ್ ವರಿ. ಈ 5 PDF ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಅಪ್ಲೈ ಮಾಡಿ. ಮತ್ತೆ ಇನ್ ಕೇಸ್ ಯಾವುದೂ ಈ ಜಾಬ್ ನಿಮಗೆ ಸೂಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಮತ್ತಷ್ಟು ಸಾಕಷ್ಟು ಜಾಬ್ ಬರ್ತಾನೆ ಇರುತ್ತೆ, ನನಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಇನ್ನೂ ಕೂಡ ವಾಟ್ಸ್ಆಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಇನ್ ಕಮೆಂಟ್ ಸೆಕ್ಷನ್. ಅಂಡ್ ಇಫ್ ಯು ನ್ಯೂ ಟು ದ ಚಾನಲ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.